ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಡಾಕ್ಟರ್ ಆನ್ ವೀಲ್ಸ್. ಸೊ ಇವತ್ತು ರಣಗಲ್ ಎತ್ಕೊಂಡು ಒಂದು ಕಡೆ ಹೋಗ್ತಾಯಿದ್ದೀನಿ. ಅದನ್ನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಮುಂದೆ ಹೇಳ್ತೀನಿ. ಸೊ ಇದು ಬಂದು ರಣಗಲ್ನ ಹೊಸ ಲುಕ್ಕು. ಸೊ ಈ ಇನ್ಸ್ಪೋ ಎಲ್ಲಿಂದ ಬಂದಿದ್ದು ಅಂದರೆ, ರಾಯಲ್ ಎನ್ಫೀಲ್ಡ್ ಅವ್ರದ್ದೇ ಒಂದು ಕಲರ್ ಇದೆ, ಸನ್ಸೆಟ್ ಸ್ಟ್ರಿಪ್ ಅಂತ. ಸೊ ಅವ್ರದ್ದು ಇಲ್ಲಿ ರೆಡ್ ಕಲರ್ ಬರುತ್ತೆ, ನಾನು ಅದು ರೆಡ್ ಹಾಕ್ಸಿಲ್ಲ. ಸೊ ಇದೇ ಒಂಥರ ಕ್ಲಾಸಾಗಿ ಚೆನ್ನಾಗಿ ಕಾಣ್ತಾ ಇದೆ, ಡೀಸೆಂಟಾಗಿ, ಸಿಂಪಲ್ಲಾಗಿ. ಸೊ ಅದಕ್ಕೆ ಹೆಂಗೆ ಇಟ್ಟಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಇಲ್ಲ. ನೀವು RCB ಲೋಗೋವನ್ನು ನೋಡಿರ್ತೀರ, RCB ಗೆದ್ದಿದ್ದು ನೆಕ್ಸ್ಟ್ ದಿನವೇ ಹಾಕ್ಸಿದ್ದೆ ಇದನ್ನು. ಸೊ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಮುಂದೆ ಹೇಳ್ತೀನಿ, ಬನ್ನಿ ಹೋಣ. ಗಾಡಿ ಸ್ಟಾರ್ಟ್ ಆದಮೇಲೆ ಒಂದು 2 ನಿಮಿಷ ಅದು ಫ್ಯೂಯಲ್ ಪಂಪ್ದು ಸೌಂಡ್ ಬರುತ್ತೆ ನಿಮಗೆ, ಅಲ್ಲಿವರೆಗೂ ಬಿಟ್ಬಿಡಿ. ಆಮೇಲೆ ಇನ್ನೊಂದು ಹ್ಯಾಕ್ ಹೇಳ್ತೀನಿ ನೋಡಿ, ಮೊಬೈಲ್ ಹೋಲ್ಡ್ರೆಲ್ಲ ಖರ್ಚು ಮಾಡೋಕೆ ಹೋಗ್ಬೇಡಿ. ಬೋಬೋ ಗೀಬೋ ಅಂತ ದೇಸಿ 70 ರೂಪೀಸ್ ಮೊಬೈಲ್ ಹೋಲ್ಡ್ರು ತೊಗೊಳ್ಳಿ, ಟ್ಯಾಂಕಿಗೆ ಗಂಟಿಸಿ, ಏನೇ ಆದರೂ ಬೀಳಲ್ಲ. ಬಟ್ ಒಂದು ಇಶ್ಯೂ ಏನಂದರೆ, ಕ್ಯಾಮ್ರಾ ಐಫೋನ್ಗಳದ್ದು ಹೊಗೆ ಹಾಕ್ಸ್ಕೊಬೋದು ಇದರಿಂದ, ಯಾಕಂದರೆ ಡ್ಯಾಂಪ್ನರ್ ಇಲ್ಲ ಇದರಲ್ಲಿ. ಸೊ ದೇಸಿ ಶಾರ್ಟ್ ಟರ್ಮ್ ಯೂಸ್ಗೆಲ್ಲ ಯೂಸ್ ಮಾಡ್ಕೊಬೋದು. ಸೊ ನಾನು ಕೇಳೋಕ್ಕೆ ಹೋದೆ ಮೊಬೈಲ್ ಹೋಲ್ಡ್ರು, ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗಾಗಿದೆ ಅಂದರೆ, ತುಂಬ ಖರ್ಚು ಮಾಡಿ ಹಾಕ್ಸ್ಕೊಂಡಿದ್ದಾರೆ, ಎಷ್ಟೋ 1,000 ರೂಪಾಯಿದೆಲ್ಲ. ಬಟ್ iPhone 6 ತಾಗ ವೈಬ್ರೇಷನ್, ರಾಯಲ್ ಎನ್ಫೀಲ್ಡು ಮೊದಲೇ ನೋನ್ ಫಾರ್ ವೈಬ್ರೇಷನ್. ಸೊ ಆ ವೈಬ್ರೇಷನಿಂದ ಫೋನ್ಗಳ ಕ್ಯಾಮ್ರಾ ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನನಗೆ ಭಯ, ಹಾಕ್ಸಿದ್ರೆ 2,000-2,500 ಹಾಕ್ಸ್ಕೊಬೇಕು. ಬಟ್ ನಮಗೆ ಈಗ ಅಷ್ಟೊಂದು ಬಡ್ಜೆಟ್ ಇಲ್ಲ. ಸೊ ಅದ್ರ ಬದಲು ದೇಸಿ, ನಾನು ಹೆಂಗೆ ಗೊತ್ತಾ, ಅದು ಮೊಬೈಲ್ ಹೋಲ್ಡರ್ ಹಾಕ್ಸ್ಕೊಳ್ಳೋದು ಬದಲು 2 ನಿಮಿಷ ಸೈಡ್ಗೆ ಹಾಕ್ಬಿಟ್ಟು ಮ್ಯಾಪ್ ನೋಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ರೈಡ್ನ, ಆ ಥರ ನಾವು. ಸೊ ಇದು ಸುಮ್ಮನೆ ತೊಗೊಂಡಿದ್ದೀನಿ, ಯಾಕಂದರೆ ವೀಡಿಯೋ ಶೂಟ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ, ಫೋನ್ಗಿನ ಎಲ್ಲಾರ ಗೋಡೆ ಗಂಟ್ಸ್ ಮಾಡೋಕ್ಕೆ. ಹಂಗೆ ಏನಾರ ಶಾರ್ಟ್ ರೈಡ್ಗೆ ನಂದೊಂದು ಹಳೆ ಫೋನ್ ಒಂದಿದೆ, ಅದನ್ನ ಇಲ್ಲಿ ಹಾಕ್ಕೊಂಡು ಯೂಸ್ ಮಾಡೋಕ್ಕೆ ಉಪಯೋಗ ಇದೆ. ಆ ಫೋನ್ iPhone 6 ಬರೀ ಮ್ಯಾಪ್ಗಳಿಗೆ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಅದೊಂದಕ್ಕೋಸ್ಕರ ಇದನ್ನು 70 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಜುಗಾಡ್. ಸೊ ಈಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಿಮ್ಗೆಲ್ಲರಿಗೂ ದಿ ಥ್ರಾಟ್ಲರ್ ಹರ್ಷವರ್ಧನ್ ಅವ್ರ ಮೋಟೋ ವ್ಲಾಗರ್ ಗೊತ್ತಿರ್ತಾರೆ ಎಲ್ಲರಿಗೂ, ಎಲ್ಲರೂ ರೀಲ್ಸಲ್ಲಿ ನೋಡಿರ್ತೀರ. ಸೊ ಅವರು ಒಂದು ಹೊಸ ಬ್ರ್ಯಾಂಡ್ ಓಪನ್ ಮಾಡಿದ್ದಾರೆ, ಅವ್ರದ್ದೇ ಓನ್ ಬ್ರ್ಯಾಂಡು, ದ ಥ್ರಾಟಲ್ ಥ್ರೆಡ್ಸ್ ಅಂತ. ಸೊ ಬೇಸಿಕಲಿ ಕಸ್ಟಮೈಸ್ಡ್ ಹುಡಿ, ಟಿ ಶರ್ಟ್ಸ್, ನಿಮಗೆ ಯಾವ ಡಿಸೈನ್ ಬೇಕು, ಏನು ಕಸ್ಟಮೈಸೇಷನ್ಸ್ ಬೇಕು, ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಸೊ ನಾನು ಅವ್ರ ಪೇಜ್ ನೋಡಿದ ತಕ್ಷಣ, ಈವನ್ ಐ ವಾಂಟ್ ಟು ಗೆಟ್ ಕಸ್ಟಮೈಸ್ಡ್ ಹುಡಿ ಆ್ಯಂಡ್ ಟಿ ಶರ್ಟ್. ಸೊ ಮೆಸೇಜ್ ಹಾಕಿ ಅವ್ರ ಹತ್ರ ಒಂದು ಹುಡಿ, ಒಂದು ಟಿ ಶರ್ಟ್ನ ಆರ್ಡ್ರ್ ಮಾಡಿದ್ದೆ. ಸೊ ಅವರು ಮೆಸೇಜ್ ಮಾಡಿದರು, ಆಗಿದೆ ಬನ್ನಿ ಬ್ರೋ ಅಂತ. ಸೊ ನಾನು ಅವ್ರನ್ನ ಮೀಟ್ ಮಾಡಿರಲಿಲ್ಲ. ಸೊ ಅವರು ಮನೆಗೆ ಕಳಿಸ್ಕೊಡ್ತಾರೆ. ಸೊ ಬಟ್ ನಾನು ಅವ್ರನ್ನ ಮೀಟ್ ಮಾಡಬೇಕು ಅಂತಾನೆ, ಹೆಂಗಿದ್ರು ಅವ್ರ ಮನೆ ಹತ್ರನೇ. ಸೊ ಅದಕ್ಕೆ ನಾನೇ ನನ್ನ ಗಾಡಿ ತೊಗೊಂಡು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅವ್ರನ್ನ ಮೀಟ್ ಮಾಡೋಕ್ಕೆ. ಸೊ ನಾನು ಸ್ವಲ್ಪ ಹೊತ್ತಲ್ಲೇ ಅವ್ರನ್ನೂ ಮೀಟ್ ಮಾಡಿಸ್ತೀನಿ, ಹಾಗೆ ಅವ್ರು ಕಸ್ಟಮೈಸ್ ಮಾಡಿರೋ ಹುಡಿ, ಟಿ ಶರ್ಟ್ಸ್ನು ತೋರಿಸ್ತೀನಿ. ಸೊ ನನ್ನ ಫ್ರೆಂಡ್ಸ್ ಆಗಲೇ ಇಬ್ಬರು ತೊಗೊಂಡಿದ್ದಾರೆ. ಸೊ ಇದು ನಾನು 3ನೇ ಅವನು. ನಾನು ಫಸ್ಟಿಂದ ಮೆಸೇಜ್ ಆಗ್ತಾಯಿದ್ದೆ, ಬಟ್ ನಾನು ಸ್ವಲ್ಪ ದಿನ ಬ್ಯುಸಿ ಆದೆ ಆರ್ಡರ್ ಡಿಸೈನ್ ಕನ್ಫರ್ಮ್ ಮಾಡೋಕ್ಕೆ. ಆಮೇಲೆ ಅವ್ರಿಗೂ ತುಂಬ ಆರ್ಡರ್ಸ್ ಇರೋದ್ರಿಂದ ಬ್ಯುಸಿ ಇದ್ದರು. ಸೊ ಈಗ ಅವ್ರ ಟೀಮ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು, ಮುಂಚೆ ಒಬ್ಬರೇ ಮಾಡ್ತಾಯಿದ್ರು, ಈಗ ಅವ್ರ ಟೀಮ್ನ ಎಕ್ಸ್ಪ್ಯಾಂಡ್ ಮಾಡಿಕೊಂಡು, ಸೊ ಈಗ ನೀವು ಆರ್ಡರ್ ಮಾಡಿದ್ರೆ ಒಂದು ಫ್ಯೂ ಅವರ್ಸಲ್ಲಿ ರಿಪ್ಲೈ ಮಾಡಿ ನಿಮ್ಮ ಲೋಗೋ ಕನ್ಫರ್ಮ್ ಮಾಡಿಕೊಂಡು ಅವರೆಲ್ಲ ರೆಡಿ ಮಾಡ್ತಾರೆ. ಅಲ್ಲಿ ನೋಡಿ, ಆ ರಿಫ್ಲೆಕ್ಷನಲ್ಲಿ, ಗಾಡಿ ರಿಫ್ಲೆಕ್ಷನಲ್ಲಿ ಹೆಡ್ಲೈಟ್ ರಿಂಗ್ ಕಾಣಿಸುತ್ತಲ್ಲ, ಎಷ್ಟು ಖುಷಿ ಆಗುತ್ತೆ ನೋಡಿ. ಆ ರಿಫ್ಲೆಕ್ಷನ್ ನೋಡ್ಕೊಂಡು ಹೋಗ್ತಾ ಇದ್ರೆ ಒಂಥರ ಏನೋ ರಾಯಲ್ ಫೀಲ್ ನನಗೆ, ರಿಫ್ಲೆಕ್ಷನ್ ನೋಡ್ಕೊಂಡು ಓಡಿಸೋದ್ರೆ. ಏನು ಸಾಕಾಗಿದೆ ಗುರು ನನ್ನ ಗಾಡಿ, ಹೆಂಗೆ ಕಾಣ್ತಾ ಇದೆ ನೋಡು. ನನ್ನ ಬಗ್ಗೆ ಅಲ್ಲ, ಗಾಡಿ ಬಗ್ಗೆ. ನಾನು ಬಿಡಿ ಆ್ಯಸ್ ಯೂಶಲ್ಲು, ಬಟ್ ನನ್ನ ಗಾಡಿ ಇದೆಯಲ್ಲ, ಆಗಲಿ ಬ್ಯೂಟಿನೇ. ಎಲ್ಲರ ಲೆಫ್ಟು ರೈಟಲ್ಲಿ ಮಿರರ್ ಸಿಕ್ಬಿಡ್ಲಿ, ಒಂದು ಸತಿ ನೋಡಲಿಲ್ಲ ಅಂದರೆ ಗಾಡಿನ ತಿರುಗಿಸಿ ಹೆಂಗೆ ಕಾಣ್ತಾ ಇದೆ, ಎಷ್ಟೇ ಸತಿ ನೋಡಿಕೊಂಡ್ರು ಸ್ಯಾಟಿಸ್ಫ್ಯಾಕ್ಷನ್ ಇರೋ, ನಾನು ನೋಡ್ತಾನೆ ಇರಬೇಕು ನನ್ನ ಗಾಡಿನ. ಅಡಿಕ್ಷನ್ ಆಗ್ಬಿಟ್ಟಿದೆ ಗಾಡಿಗೆ. ಒಳ್ಳೆ ಮಜಾ ಕೊಡುತ್ತೆ ಓಡ್ಸೋಕ್ಕೆ. ನನಗೆ ಈ ರೆಡ್ ರೂಸ್ಟರ್ ಹಾಕ್ಸೋಕ್ಕಿಂತ, ಆ ಸೌಂಡ್ಗಿಂತ ಸ್ಟಾಕ್ ಸೌಂಡೇ ಏನೋ ಮಜಾ. ನನಗೆ ಅವಾಗಿಂದನೂ GT ಇಂಟರ್ಸೆಪ್ಟರ್ ಸ್ಟಾಕ್ ಸೌಂಡ್ಗಳು ಹೆವಿ ಇಷ್ಟ. ಅದೊಂಥರ ಟರ್ಬೋ ಸೌಂಡ್ ಬರುತ್ತೆ ನೋಡಿ. ಅದೇನಾರ ಕೇಳಿಸಿಲ್ಲ ಅಂದರೆ ಸಡನ್ನಾಗಿ ಗಾಬರಿ ಆಗೋಗ್ತೀನಿ 2 ಸೆಕೆಂಡು. ಅಯ್ಯೋ ಗಿಡಿಗೆ ಏನಾರು ಆಗೋಗಿದೆ, ಯಾಕೆ ಸೌಂಡ್ ಬರ್ತಾ ಇಲ್ವಲ್ಲ, ಆ ಟರ್ಬೋ ಥರದ್ದು ವಿಷಲ್ ಹೊಡಿತೆ ಅಂತ. ಅಲ್ಟಿ ಗಾಡಿ. ಬೆಂಗಳೂರಲ್ಲಿ ಮೇನ್ ರೋಡಲ್ಲಿ ಓಡಾಡೋದಕ್ಕಿಂತ ಈ ಥರ ಸಂಧಿ ಗಲ್ಲಿಗಳಲ್ಲಿ ಓಡಾಡಿದ್ರೆ ಬೇಗ ರೀಚ್ ಆಗ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದೆ. ಈಗ ಎಲ್ಲರೂ ಆ ಗಲ್ಲಿ ಹುಡ್ಕೊಂಡ್ಬಿಟ್ಟು ಗಲ್ಲಿಗಳಲ್ಲೇ ಬೇಜಾನ್ ಟ್ರಾಫಿಕ್ ಆಗಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದ್ರ ಮೇನ್ ರೋಡಲ್ಲಿ ಹೊಟ್ಟಿದ್ದೀನಿ ನಾನು. ಈಗ ಬೇರೆ ಏನೋ ಆಪ್ಷನ್ ಇಲ್ಲ, ಹೋಗೋಕ್ಕೆ ಇದೊಂದೇ ದಾರಿ. ಮೇನ್ ರೋಡ್ ಹೋಗ್ಬೇಕು ಅಂದರೆ ಹೆವಿ ಬಳಸ್ಕೊಂಡು ಬರ್ಬೇಕು ನಾನು. ಇದೇನು ಗುರು ಇಷ್ಟು ಜನ ಅವರಲ್ಲಿ ಪೊಲೀಸ್ ಎಲ್ಲ
ಕುಚ್ ಹೋಗ ಯಾಕೆ? ಓಹೋ, ಸಮಥಿಂಗ್ ಆಗಿದೆ ಏನು ಅಂತೆಲ್ಲ ಇಲ್ಲಿ ನೋಡೋಕೆ ಟೈಮ್ ಇಲ್ಲ. ಈ ಇಂಡಿಯನ್ ರೋಡ್ಸಲ್ಲಿ ಮನೆಯವ್ರಿಗೆ ಟಾರ್ ಹಾಕಾದ್ಮೇಲೆ ಪೈಪ್ ಲೈನು ಎಲೆಕ್ಟ್ರಿಸಿಟಿ ಹೇಳ್ಕೋಬೇಕು. ಅದಕ್ಕಿಂತ ಮುಂಚೆ ಹೇಳ್ಕೊಂಬಿಟ್ರೆ ಅವ್ರಿಗೊಂಥರ ಏನೋ ಆಗ್ತಿರುತ್ತೆ. ಟಾರ್ ಹಾಕಾದ್ಮೇಲೆ ನಾವು ಗುಂಡಿ ತೋಡೋದು. ಅದು ರೋಡ್ ಮಧ್ಯೆ ಆ ಕಡೆಯಿಂದ ಈ ಕಡೆ ಲೈನ್ ಎಳಿಲೇಬೇಕು ಅವರು, ಇಲ್ಲಾಂದರೆ ಅವ್ರಿಗೆ ಸಮಾಧಾನನೇ ಇಲ್ಲ. ಒಳ್ಳೆ ಹುಡುಗರ ಕತೆ ಅಪ್ಪ. ಎಷ್ಟು ಅಬ್ಸರ್ವ್ ಮಾಡಿದ್ದೀನಿ ಗೊತ್ತಾ, ಫ್ರೆಶ್ಶಾಗಿ ಟಾರ್ ಹಾಕಿರ್ತಾರೆ. ಬಟ್ ಆದ್ರೂ ಅಲ್ಲೇ ಟಾರ್ಕಿಂತ ಮುಂಚೆನೂ ಐಡಿಯಾ ಇರುತ್ತೆ, ಹೇಳ್ಕೋಬೇಕು ಲೈನು, ವಾಟರ್ ಲೈನ್ ಆಗಲಿ ಎಲೆಕ್ಟ್ರಿಸಿಟಿ ಲೈನ್ ಆಗಲಿ ಸಮಥಿಂಗ್ ಅದೇ ಇಲ್ಲ. ನಾವು ಟಾರ್ ಹಾಕಾದ್ಮೇಲೆ ಗುಂಡಿ ತೊಡೋದು. ಗೌರ್ಮೆಂಟ್ಗೆ ಇನ್ನೇನು ಕೆಲಸ, ಹಾಕ್ಲಿ ಟಾರ್ ಮತ್ತೆ ಇನ್ನೊಂದು ರೌಂಡು ಅಂತ. ಬಟ್ ಅವರು ಇನ್ನೂ ಅವ್ರು ದೊಡ್ಡ ಜುಗಾಡು. ಮಣ್ಣು ತುಂಬೋದು, ಸಿಮೆಂಟ್ ತುಂಬೋದು, ಇನ್ನೊಂದು 2 ಟಾರ್ ತುಂಬೋದು. ಅದು ಹಳ್ಳ ಇಲ್ಲ ಮೇಲೆ ಇನ್ನೊಂದು ಒಂಥರ ಚಿಕ್ಕ ಕಂಸನ್ನಲ್ಲ, ಅದನ್ನು ಗಡ 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 ಅನ್ನಂಗೆ. ಅಪ್ಪ ಒಬ್ರಿಗೂ ತಲೆ ಇಲ್ಲ. ವಿಜಯನಗರ ಅವಾಗಿಂದ ಒಂದು ಕಳೆ ಇದಕ್ಕೆ ಯಾವಾಗಲೂ ತುಳುಕ್ತಾನೆ ಇರುತ್ತೆ. ಯಾವತ್ತೂ ಇಲ್ಲಿ ಏನೋ ಜನ ಇಲ್ಲ ಅನ್ನಂಗೆ ಇಲ್ಲ ವಿಜಯನಗರಲ್ಲಿ. ಆಲ್ ಟೈಮ್ ಇಲ್ಲೊಂದು ಬೈಟು ಕಾಫಿ, ಇಲ್ಲೊಂದು ಪಾರ್ಕು, ಎಲ್ಲರೂ 1-2 ವಾಕ್ ಮಾಡಿ ಒಂದು ಕಾಫಿ ಕುಡ್ದು ರೆಡಿ ಆದರೆ, ಇಲ್ಲಾಂದರೆ ಕಾಫಿ ಕುಡ್ದು ವಾಕಿಂಗ್ ಹೋಗ್ತಾರೆ ಅಷ್ಟೇ. ಉಲ್ಟಾ ಹೇಳ್ಬಿಟ್ಟು ನೀನು ಎನರ್ಜಿ ಬೂಸ್ಟ್ ಮಾಡ್ಕೊಂಡು 1-2 ರೌಂಡ್ ಹೊಡೆದ್ಬಿಟ್ರೆ ಮಜಾ. ಆದರೂ ನಮ್ಮ ಬೆಂಗಳೂರಲ್ಲಿ ಏನಾಗಿದೆ ಗೊತ್ತಾ, ನಮ್ಮ ಯೂತ್ಸ್ಗೆ ಆಟ ಆಡೋಕ್ಕೆ ಗ್ರೌಂಡ್ಗಳಿಲ್ಲ. ಅದು ಮೇಜರ್ ಫಾಲ್ಟ್ ಆಗಿದೆ. ಅದನ್ನು ಯಾರು ಅಡ್ರೆಸ್ಸೇ ಮಾಡ್ತಾ ಇಲ್ಲಪ್ಪ, ಯಾಕೋ ಗೊತ್ತಿಲ್ಲ. ಓಹೋ, ಅಕ್ಕ ಅವ್ರು ಹಿಡಿತಾವ್ರ ಫೋಟೋ. ನೋ ಪಾರ್ಕಿಂಗ ಇಲ್ಲಿ. ಇವತ್ತೇನು ಡೇಟು? ರೋಡ್ಗೆ ಹಾಕಿದ್ರೆ ಬಿತ್ತು ಅಂತ. ಸೊ ಇನ್ನೇನು ಥ್ರಾಟ್ಲರ್ ಅವ್ರ ಮನೆ ಬಂತು. ಸೊ ಥ್ರಾಟ್ಲರ್ ಅವ್ರ ಮನೆ ಹತ್ರ ಬಂದಿದ್ದೀವಿ. ಸೊ ಅವರು ಬಂದಿದ್ದಾರೆ. ಫೋನ್ ಹಾಕಿದ್ದೀನಿ, ಆಚೆ ಬರ್ತಾರಂತೆ. ಗಾಡಿನೂ ಇಲ್ಲೇ ಇದೆ. ಬ್ರೋ ಸೊ ರೆಡಿ ಆಗಿದೆ. ಟೀ ಶರ್ಟು, ಒಂದು ಹುಡಿ ಏನಿದೆ. ಸೊ ನಿಮಗೂ ಬೇಕಾದರೆ ಇವತ್ತು ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ಸಿಗ್ತೀನಿ ಹೋಗ್ಬೇಕಾದ್ರೆ. ಸೊ ಗೈಸ್, ಈಗ ಹರ್ಷವರ್ಧನ್ ಬ್ರೋನ ಮೀಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಮನೆ ಕಡೆಗೆ. ಸೊ ಇಟ್ ವಾಸ್ ಒಂಥರ ಖುಷಿ ಗುರು. ಫಸ್ಟ್ ಟೈಮು ಮೀಟಪ್ ಮಾಡಿದ್ದು ಆಫ್ಟರ್ ಸ್ಟಾರ್ಟಿಂಗ್ ದಿಸ್ ಚಾನೆಲ್, ಯೂಟ್ಯೂಬ್ ಇನ್ಸ್ಟಾ ಆಗಲಿ ಅಕೌಂಟು. ಸೊ ಯಾರೋ ಒಬ್ಬರು ಅದರಲ್ಲಿ ಸಾಧಿಸಿರೋರನ್ನ ಮೀಟ್ ಮಾಡೋದಿದೆಯಲ್ಲ, ಏನೋ ಒಂಥರ ಖುಷಿ. ಅವರು ಹೆವಿ ಚಿಲ್ ಮನುಷ್ಯ ಗುರು. ಈ ಟೋಲ್ಡ್ ಮೀ ಗೇವ್ ಮಿ ಸಮ್ ಟಿಪ್ಸ್ ಹೌ ಟು ಡೂ, ಹೆಂಗೆ ಅಂತ. ಆ್ಯಂಡ್ ಅವ್ರ ಲೈಫ್ ಬಗ್ಗೆ ಮಾತಾಡ್ತಾ, ನನ್ನ ಲೈಫ್ ಬಗ್ಗೆ ಮಾತಾಡ್ತಾ, ಇಟ್ ವಾಸ್ ಅ ನೈಸ್ ಟೈಮ್. ಸೊ ನನ್ನ ಶರ್ಟ್ನ ಈಸ್ಕೊಂಡಿದ್ದೀನಿ. ಸೊ ಮನೆಗೆ ಹೋಗಿ ಹಾಕಿ ನಿಮಗೆ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಬೇಕಾದವರು ಅವ್ರದ್ದು ಇನ್ಸ್ಟಾ ಪೇಜು ನಾನು ಮೆನ್ಷನ್ ಮಾಡಿರ್ತೀನಿ, ಅವರಿಗೆ ಡೈರೆಕ್ಟ್ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಸೊ ನಿಮ್ಮ ಮನೆಗೆ ತರಿಸ್ಕೊಡಿ. ಅವ್ರನ್ನ ಮೀಟ್ ಮಾಡಿದ್ದು ಏನೋ ಒಂಥರ ಖುಷಿ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವಾಗಲೂ ಇಲ್ಲೆಲ್ಲ ಪೊಲೀಸ್ ಇದ್ರು, ಇನ್ನೂ ಪೊಲೀಸ್ ಅವರಲ್ಲ. ಏನು ಕತೆ ಇಲ್ಲಿ? ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್. ಏನೋ ಒಂದು ಡೆಡ್ ಬಾಡಿ. ಸರ್ ಏನಾಯ್ತು ಸರ್? ಹಾಂ, ಡೆತ್ ಆಗೋಗಿದೆಯಾ? ಹಾಂ ಹಾಂ, ಗಾಡೀಲಿ ಬಿದ್ದಿರೋದಾ? ಓ ನೆಟ್. ನನಗಿದಂತರ ಲೈವ್ ಎಕ್ಸ್ಪೀರಿಯನ್ಸು. 3rd ಇಯರ್ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಬೇರೆ ಎಲ್ಲ ಮಾಡ್ತಾಯಿದ್ದಾರಪ್ಪ ಇನ್ವೆಸ್ಟಿಗೇಷನು. ಸೊ ಮನುಷ್ಯ ಕುಡ್ಕೊಂಬಂದು ನಡ್ಕೊಂಡು ಹಂಗೆ ಬಿದ್ದೋಗಿರೋದಂತೆ. ಯಾವಾಗ ಡೆತ್ ಆಗಿದೆ ಗೊತ್ತಿಲ್ಲ. ಸೊ ಅದನ್ನೇ ನೋಡ್ತಾ ಇದ್ದಾರೆ. ಇಟ್ಸ್ ಜಾಬ್ ಆಫ್ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್. ಟೈಮ್ ಆಫ್ ಡೆತ್ ಹೆಂಗೆ ಕಂಡುಹಿಡಿಯೋದು? ಇಟ್ ಇಸ್ ಅ 10 ಮಾರ್ಕರ್ or 5 ಮಾರ್ಕರ್. ಏನು ಗುರು ಇವೆಲ್ಲ? ಯಪ್ಪ, ಈ ಥರ ಡೆತ್ಗಳು ಕುಡ್ಕೊಂಬಂದು ಬಿದ್ದೋಗಿ ಸತ್ತೋಗೋದು. ಯಾವಾಗ ಸಾವು ಬರುತ್ತೆ ಹೇಳೋಕ್ಕಾಗಲ್ಲ ನೋಡಿ. ಅನ್ಎಕ್ಸ್ಪೆಕ್ಟೆಡ್ ತಾನೇ ಇದು. ಪಾಪ ಮನುಷ್ಯ ಸತ್ತಿರೋದು ಗೊತ್ತಿರಲ್ಲ, ಅವಾಗಲೇ ಹೋಗ್ಬಿಟ್ಟಿರ್ತಾರೆ. ನಶಾಲಿರ್ತಾರಲ್ವಾ, ಕುಡಿದ್ಬಿಟ್ಟು ಫುಲ್ಲು ಕಾನ್ಷಿಯಸಲ್ಲೇ ಇರಲ್ಲ ಫಸ್ಟ್ ಆಫ್ ಆಲು.
ಗೊತ್ತಿಲ್ಲದಲ್ಲೇ ಸತ್ತೋಗೋರೆ. ಲೈಫ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಬ್ರೋ. ಹುಷಾರಾಗಿರ್ಬೇಕಪ್ಪ, ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ನನ್ನ ಗಾಡಿನೂ ಅಷ್ಟೇ ಅಪ್ಪ, ಯಾವಾಗ ಕೈ ಕೊಡುತ್ತೆ ಅನ್ನೋದೇ ಗೊತ್ತಾಗಲ್ಲ. ಜಸ್ಟ್ ರಾಯಲ್ ಎನ್ಫೀಲ್ಡ್ ಥಿಂಗ್ಸ್ ಅನ್ಬೇಡಿ, ಯಾವುದೇ ಗಾಡಿ ಆಗಲಿ ಸರ್ವಿಸ್ ಬಂದೇ ಬರುತ್ತೆ. ರಾಯಲ್ ಎನ್ಫೀಲ್ಡು, KTM ಬರಲ್ಲ, ಹಯಾಬುಸಾ ಬರಲ್ಲ, ಸುಜುಕಿದು ಬರಲ್ಲ ಅನ್ನಂಗಿಲ್ಲ. ಎಲ್ಲ ಗಾಡಿನೂ ಸರ್ವಿಸ್ ಬಂದೇ ಬರುತ್ತೆ. ಎಲೆಕ್ಟ್ರಾನಿಕ್ಸು ಈ ಮೆಷಿನ್ ಎಲ್ಲ ನಂಬಕ್ಕಾಗಲ್ಲ, ಯಾವಾಗ ಬೇಕಾದ್ರೆ ಕೈ ಕೊಡ್ಬೋದು. ಈಗ ಮೆಷಿನ್ ಸರಿ ಇರುತ್ತಪ್ಪ, ಟಯರ್ ಬ್ಲಾಸ್ಟ್ ಆಗ್ಬಿಡುತ್ತೆ, ಏನು ಮಾಡ್ತೀರಾ? ಸೊ ಬರೀ ರಾಯಲ್ ಎನ್ಫೀಲ್ಡ್ ಹಿಂಗೆ ಅಂತೆಲ್ಲ ಹೇಳಬಾರ್ದು. ಎಲ್ಲ ಕಂಪ್ನಿದು ಅವ್ರದ್ದೇ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇರುತ್ತೆ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಇಲ್ಲ ಅಂದರೆ ಬೇಡ ಬಿಡಿ ಅನ್ಬೋದು. ಇಲ್ಲ ನಿಮ್ಮ ಒಪಿನಿಯನ್ಸ್ ಹೇಳ್ತೀರಾ, ನಾವು ಏನು ತಪ್ಪು ಅಂತ ಹೇಳಲ್ಲ. ಎಲ್ಲ ಗಾಡಿನೂ ಬರುತ್ತೆ ಅಂತ ಹೇಳ್ತೀವಿ ನಾವು ಅಷ್ಟೇ. ನನಗೆ ಅಂದ್ಕೊಂಡಾಗ ಏನೋ ಕೈ ಕೊಟ್ಟಿಲ್ಲ ಗುರುವೆ ಗಾಡಿ. ಬ್ಯಾಟ್ರಿ ನಿಲ್ಲಿಸಿದ್ದೆ, ನಂದೇ ತಪ್ಪು. 1 ತಿಂಗಳು ನಿಲ್ಲಿಸಿದ್ದೆ, ಬ್ಯಾಟ್ರಿ ಡಮಾರು, ಹಾಗೆ ರೆಗ್ಯುಲೇಟ್ರ್ ಹೋಯ್ತು ಅಂದರು. ಹಾಗೆ ಒಂದೊಂದೇ ಕೈ ಕೊಟ್ಟಿರುತ್ತೆ. ಈಗ ಬಾಡಿ ಆಗಲಿ ಗಾಡಿ ಆಗಲಿ ಜಾಸ್ತಿ ದಿನ ಕಡೆ ನಿಲ್ಲಿಸಿದ್ರೆ, ಇಲ್ಲ ಕಡೆ ಮಲಗಿದ್ರೆ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಓಡಿಸ್ಲಿಲ್ಲ ಅಂದರೆ, ದಿನ ನಾವು ಮೂವ್ ಮಾಡಿಲ್ಲ ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡ್ರೆ ನಮಗೂ ಬರೋ ಕಾಯಿಲೆಗಳು ಬಂದೇ ಬರುತ್ತೆ. ಒಬೆಸಿಟಿ, ಡಯಾಬಿಟೀಸ್, ಅದರಿಂದ ಕಾಂಪ್ಲಿಕೇಶನ್ಸ್ ಇದ್ದೇ ಇದೆ. ಗಾಡಿ ಬಾಡಿ ಎರಡು ಒಂದೇ ಅಷ್ಟೇ. ಕ್ಯಾಮ್ರಾ ಹಾಕೊಂಬಿಟ್ರೆ ಒಂಥರ ಸುಪೀರಿಯರ್ ಫೀಲಿಂಗ್ ನನಗೆ. ಯಾಕಂದರೆ ಜನ ಎಲ್ಲ ನೋಡ್ತಾ ಇರ್ತಾರಲ್ವಾ, ಯಾರು ಗುರುವಿನು, ಯಾರ ದೊಡ್ಡ ಮೋಟೋ ವ್ಲಾಗರ ಐಡೆಂಟಿಫೈ ಮಾಡೋಣ ಅಂತ ಇರ್ತಾರೆ. ಬಟ್ ನಾವೆಲ್ಲ ಚಿಕ್ಕ ಮಕ್ಕಳಿನ ಈಗ ಹೆಜ್ಜೆ ಇಕ್ತಾ ಇದ್ದೀವಿ, ಈಗ ಹುಟ್ಟಿದ್ದೀವಿ, ಹಿಂಗೆ ಅರಳ್ತಾ ಇದ್ದೀವಿ. ಈಗ ರೋಡ್ಗೆ ಗಾಡಿ ನಿಲ್ಲಿಸ್ಬಿಡ್ತಾರಪ್ಪ ಇಲ್ಲೆಲ್ಲ. ಹೆಂಗೆ ನಮ್ಮ ಇಂಡಿಯಾಲಿ ಇದೇ ಸಮಸ್ಯೆ, ಪಾರ್ಕಿಂಗ್ಗೆ ಜಾಗ ಇಲ್ಲ ಕರೆಕ್ಟಾಗಿ. ಏನು ನಮ್ಮನೆ ಹತ್ರ ಐತೆ, ರೋಡಲ್ಲಿಲ್ಲ ನೋಡಿ. ಇಲ್ಲಿ ಈಗ ಅಂಗಡಿಗೆ ಹೋಗ್ಬೇಕು, ನಾನು ಎಲ್ಲಿ ನಿಲ್ಲಿಸಿದ್ರೆ 2 ಸೆಕೆಂಡಿಗೆ ರಶ್ ಆಗ. ಓ ಲೈವ್ ಎಕ್ಸಾಂಪಲ್ ನೋಡಿ, ಹೆಂಗೆ ರಶ್ ಆಗೋರಾಗಲೇ. ಇಷ್ಟೇ ಲೈಫು. ಇವನು ಯಾರಿಗೂ ತಲೆಗೆ ಹಾಕ್ತಾನೆ ಇಷ್ಟೇ ಲೈಫು ಅಂತ. ಲೈಫ್ ತುಂಬ ಇದೆ ಗೊತ್ತು ಅನ್ನೋರಿದ್ದೀರಾ. ಸುಮ್ಮನೆ ಡೈಲಾಗು ಹೇಳ್ತೀನಿ, ಲೈಫ್ ತುಂಬಾ ಇದೆ. ಹುಷಾರಾಗಿ ಮುಂದೆ ನಡ್ಸ್ಕೊಂಡು ಹೋಗ್ಬೇಕಷ್ಟೇ ಲೈಫ್ನ. ಆ ಥರ ಮಾಡ್ತೀವಿ ಅಂದರೆ ಇಲ್ಲಿ ಲೈವ್ ಎಕ್ಸಾಂಪಲ್ ನೋಡಿ. ಈ ಗೋಬಿ ಅಂಗಡಿಗೆ ಬರೋರಿಗೆ ಪಾರ್ಕಿಂಗ್, ನಾನು ಹಳೇ ಕಸ್ಟಮರ್ ಇಲ್ಲಿಗೆ ಹಿಂಗೆ ಪಾರ್ಕಿಂಗ್ ಹಾಕಿದ್ರೆ ಮುಗ್ದೇ ಹೋಯ್ತು. ಡಮಾರ್ ಲೈಫ್ ಜಿಂಗಲ್ಲ ಅನ್ಬೇಕು ಅವಾಗ. ಅಣ್ಣ ಶೇಡ್ಸ್ ಹಾಕೊಂಡೋಯ್ತವ್ರು ಕತ್ಲೇಲಿ. ಏನು ಕಣ್ ಸರ್ಜರಿ ಮಾಡಿಸೋರು ಇಲ್ಲ ಗೊತ್ತಾಗಿಲ್ವ, ಹಾಕೊಂಬಂದ್ಬಿಟ್ಟವ್ರು ಆಚೆಗೆ. ಎಲ್ಲೋ ಫೋನ್ ಬರೋ ಫೀಲ್ ಆಗುತ್ತೆ, ಬಟ್ ಯಾರು ಫೋನೇ ಮಾಡ್ತಾ ಇಲ್ಲ. ರಾಯಲ್ ಎನ್ಫೀಲ್ಡ್ ಥಿಂಗ್ಸ್ ಟ್ಯಾಂಕಿಗೆ ಹಿಂಗೆ ಕಾಲು ಹಿಡ್ಕೊಂಡಿರ್ತೀನಲ್ವಾ, ವೈಬ್ರೇಷನ್ ಆಗುತ್ತೆ. ಈಗ ಫೋನ್ ರಿಂಗ್ ಆಗ್ತಾ ಇದೆ ಅನ್ನೋ ಫೀಲಿಂಗು. ಮುಟ್ಟಿ ನೋಡ್ಕೋತಾ ಇರ್ತೀವಿ ಅವಾಗ ಅವರು. ಎಲ್ಲ ಸೀಸನಲ್ಲೂ ಸಿಗೋ ಥರ ಮ್ಯಾಂಗೋನು ಈಗ ಕಂಡು ಹಿಡಿದ್ಬಿಟ್ಟಿದ್ದಾರೆ ಹಂಗಂತ. ಆದರೂ ಸೀಸನಲ್ ಫ್ರೂಟು, ಆ ಸೀಸನಲ್ ವೆರೈಟಿ ತಿನ್ನೋದೇ ಮಜಾ. ಆ ರಸ್ಪುರಿ, ಆ ಬಾದಾಮಿ, ಮಲ್ಲಿಕಾ, ಬೈಗಂಪಲ್ಲಿ, ಎಷ್ಟು ವೆರೈಟಿಗಳಿದ್ದಾವೆ. ತೋತಾಪುರಿ ಅಂತೂ ಉಪ್ಪಿನಕಾಯಿ ಜೊತೆ ಹಾಕೊಂಡು ತಿಂತಾಯಿದ್ರೆ ಆಹಾ ಅದ್ಭುತ. ಏನಂತೀರಾ? ಇಲ್ಲಿ ನೋಡಿ, ಇದೇ ಭಯ ನನಗೆ ಗಾಡೀಲಿ. ಸಡನ್ನಾಗಿ ನ್ಯೂಟ್ಲಿಗೆ ಬಿದ್ದೋಗ್ಬಿಡುತ್ತೆ. ಫಸ್ಟಿಂದ ಸೆಕೆಂಡ್ ಎತ್ತಬೇಕಾದ್ರೆ ನ್ಯೂಟ್ಲಿಗೆ ಬೀಳುತ್ತೆ. ಆವಾಗ -, ಆದಷ್ಟು ಯಾವಾಗಲೂ ಆಗಲ್ಲ ಗುರು. ಜನದ ಮುಂದೆ ಅದು ಬೇಕಾಗಿರೋ ಟೈಮಲ್ಲಿ ಅಂತೂ ಹೆವಿ ಆಗುತ್ತೆ. ಒಬ್ಬನು ಓವರ್ಟೇಕ್ ಮಾಡಿ ಎತ್ತಾ ಇರ್ತೀನಿ, ಅವಾಗ ಅಂತ ನ್ಯೂಟ್ಲಿಗೆ ಬಿದ್ದುಬಿಡುತ್ತೆ. ಸೊ ವಾಗಪ್ಪ ಅನಿಸುತ್ತೆ. ನನಗೊಬ್ಬನಿಗೇನಾ ಇಲ್ಲ ನಿಮಗೂ ಹಂಗೆ ಆಗ್ತಾ ಇದೆಯಾ ಫ್ರೆಂಡ್ಸ್? ಇವಾಗ ಒಂದು ಚೇಂಜಸ್ ಮಾಡೋಣ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಡಾಕ್ಟರ್ ಆನ್ ವೀಲ್ ಸೈನಿಂಗ್ ಆಫ್. ಟೇಕ್ ಕೇರ್ ಗೈಸ್.